ನಮಸ್ಕಾರ ಸ್ನೇಹಿತರೆ, ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಬಂದಿದೆ. ಬಿಲ್ಲೆಗಳನ್ನ ಜೋಡಿಸ್ತಿದ್ದಾರೋ ಕುಸ್ತಿಯನ್ನ ಆಡ್ತಿದ್ದಾರೋ ಅಂತ ಪ್ರಶ್ನೆ ಮಾಡ್ತಾ ಇದಾರೆ ಬಿಗ್ ಬಾಸ್ ಅವರು. ಅಂಡ್ ಈಗಾಗಲೇ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ರಾಶಿಕ್ ಅವ್ರು ವಿನ್ ಆಗಿದ್ದಾರೆ, ಸ್ಪಂದನ ಅವ್ರು ಮುಗ್ಗರಿಸಿದ್ದಾರೆ ಅಂತ ನಿಮ್ಗೆ ಮಾಹಿತಿ ನೀಡಿದೆ. ಸೊ ಈ ಒಂದು ಟಾಸ್ಕ್ ನಲ್ಲಿ ಯಾವ ತರ ಸ್ಪಂದನ ಅವ್ರು ಸೋತ್ರು, ರಾಶಿಕ್ ಅವ್ರು ಏನೆಲ್ಲ ಪ್ಲಾನ್ ಮಾಡಿದ್ರು ಗೆಲ್ಲೋದಕ್ಕೆ, ಅಂಡ್ ಸ್ಪಂದನ ಅವರು ವೀಕ್ ಆಗಿ ಯಾಕೆ ಕಾಣಿಸ್ತಾ ಇದ್ರೆ ಈ ಒಂದು ಟಾಸ್ಕ್ ನಲ್ಲಿ ಕಂಪ್ಲೀಟ್ ಆಗಿರುತ್ತಾ ಮಾಹಿತಿ ಮೂಲಕ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಪ್ರೋಮೋದಲ್ಲಿರುವಂತಹ ಪ್ರತಿಯೊಂದು ವಿಚಾರವನ್ನು ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದೀರಾ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರ, ಮೊದಲಿಗೆ ಇಲ್ಲಿ ಪ್ರೋಮೋ ಪ್ರಾರಂಭವಾದ್ರೆ ಕಾವ್ಯ ಅವರು ಗೇಮ್ ನ ವಿಚಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ. ಈಗಾಗಲೇ ನೀವೆಲ್ಲ ಸೀಸನ್ ನ ಪ್ರಾರಂಭದಲ್ಲಿ ಇದೇ ರೀತಿಯ ಒಂದು ಟಾಸ್ಕ್ ನ ನೋಡಿದ್ರೆ, ಅದೇನು ಅಂದ್ರೆ ಕಾಕ್ರೋಚ್ ಸುದ್ದಿ ಅವರಿಗೆ ಧನುಷ್ಗೆ ಒಂದು ಬಿಲ್ಲೆಗಳನ್ನ ಜೋಡಿಸುವ ಒಂದು ವಿಚಾರದಲ್ಲಿ ಜಗಳ ಆಗಿತ್ತಲ್ವಾ, ಅದೇ ಮಾದರಿ ಬಿಲ್ಲೆಗಳನ್ನು ಇಲ್ಲ ರಾಶಿಕಾ ಮತ್ತೆ ಸ್ಪಂದನ ಅವರಿಗೆ ಬಿಗ್ ಬಾಸ್ ಅವರು ನೀಡಿದ್ದಾರೆ. ಇವರು ಮಾಡ್ಬೇಕಾಗಿರುವಂತ ಕೆಲಸ ಏನು ಅಂದ್ರೆ, ಅತಿ ಹೆಚ್ಚು ಬಿಲ್ಲೆಗಳನ್ನ ಸಾಲಾಗಿ ನಿಲ್ಲಿಸಿ ಅದನ್ನ ಹಿಂದೆಗೆ ತಳ್ಳಿದಾಗ ಒಂದಕ್ಕೆ ಒಂದು ಟಚ್ ಆಗದೆ ಯಾವ್ದು ನೀಟಾಗಿ ಕೆಳಗಡೆ ಬೀಳುತ್ತೋ ಆ ಒಂದು ಫೀಮೇಲ್ ಕಂಟೆಸ್ಟೆಂಟ್ ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ ಗೆ ಆಯ್ಕೆ ಆಗ್ತಾರೆ ಅಂತ ಇಲ್ಲಿ ಬಿಗ್ ಬಾಸ್ ಅವರು ಟಾಸ್ಕ್ ನ ನೀಡಿದ್ದಾರೆ. ಈ ಒಂದು ವಾರದ ಕ್ಯಾಪ್ಟನ್ಸಿ ಅಂತ ಏನಿದೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದ್ರೆ ಕೊನೆಯ ಕ್ಯಾಪ್ಟನ್ಸಿ ಸಹ ಆಗಿರೋದ್ರಿಂದ. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಸಹ ಇದೆ, ಅದು ಪ್ರೋಮೋದಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ, ಬಟ್ ನಿನ್ನೆ 24/7 ಲೈವ್ ನೋಡಿರೋದ್ರಿಂದ ನಿಮ್ಗೆ ಮಾಹಿತಿ ನೀಡ್ತಾ ಇದ್ದೀನಿ. ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಅವರು ಯಾವ ಒಬ್ಬ ಕಂಟೆಸ್ಟೆಂಟ್ ನ ಕ್ಯಾಪ್ಟನ್ ಆಗಿ ನೋಡ್ಬೇಕು ಅನ್ಕೊಳ್ತಾ ಇದ್ದಾರೆ, ಅಂಡ್ ಯಾರಿಗೆ ಅರ್ಹತೆ ಜಾಸ್ತಿ ಇದೆ ಕ್ಯಾಪ್ಟನ್ ಆಗಿ ಅಂತ ಅವ್ರು ಅನ್ಕೊಳ್ತಾ ಇದಾರೋ ಆ ಒಂದು ಕಂಟೆಸ್ಟೆಂಟ್ ಗೆ ತೆಗೆದುಕೊಂಡು ಹೋಗಿ ಇವರು ಬಿಲ್ಲೆಗಳನ್ನ ನೀಡಬೇಕು. ಇಲ್ಲಿ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಎತ್ಕೊಂಡು ಹೋಗಿ ಬಿಲ್ಲೆಗಳನ್ನ ನೀಡ್ತಾರೆ ಸಹ ಪ್ರೋಮೋದಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಮೊದಲಿಗೆ ರಾಶಿಕ್ ಅವರು ಕಿಚನ್ ಏರಿಯಾದಲ್ಲಿ ಬಿಲ್ಲೆಗಳನ್ನ ಜೋಡಿಸ್ತಾರೆ ನಮ್ಗೆ ಕಾಣಿಸ್ತಾ ಇದೆ. ಧನುಷ್ ಮತ್ತೆ ಏನು ರಘು ಅವರು ಇದ್ದಾರೆ ಕಿಚನ್ ಏರಿಯಾದಲ್ಲಿ ಏನೋ ಅಡಿಗೆ ಏನೋ ಮಾಡ್ತಾ ಇದ್ದಾರೆ. ಅಂಡ್ ಸ್ಪಂದನ ಅವರು ಇಲ್ಲಿ ಬಾತ್ರೂಮ್ ಏರಿಯಾದಲ್ಲಿ ಬಿಲ್ಲೆಗಳನ್ನ ಜೋಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಗೆ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ, ಧ್ರುವಂತರ ತೆಗೆದುಕೊಂಡು ಹೋಗಿ ಸ್ಪಂದನ ಅವರಿಗೆ ಬಿಲ್ಲೆಗಳನ್ನ ನೀಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಸ್ಪಂದನ ಅವರನ್ನ ತುಂಬಾ ಅಂದ್ರೆ ತುಂಬಾ ಉತ್ತೇಜನ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಧ್ರುವಂತರ ನೀವು ಆಡ್ತೀರಾ, ಆಡ್ಬೇಕು ಅನ್ನೋ ತರ. ಅಂಡ್ ಪ್ರೋಮೋದಲ್ಲಿ ನಮ್ಗೆ ರಾಶಿಕಾ ಅವರು ಗಾರ್ಡನ್ ಏರಿಯಾದಿಂದ ಒಂದು ಜಿಮ್ ಬಾಲ್ ಅಂತ ನೀವು ನೋಡಿರ್ತೀರಾ, ಆ ಒಂದು ಜಿಮ್ ಬಾಲ್ ತೆಗೆದುಕೊಂಡು ಹೋಗಿ ಸ್ಪಂದನ ಅವರ ಒಂದು ಚೆಂಡು ಏನೋ ಬಿಲ್ಲೆಗಳಿದೆ ಅದನ್ನ ಚೆಂಡು ಎಸೆಯೋದ್ರ ಮೂಲಕ ಬೀಳಿಸೋದಕ್ಕೆ ಪ್ರಯತ್ನ ಪಡ ಅಂತ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ಪ್ಲಾನ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಈಗಾಗಲೇ ರಾಶಿಕಾ ಅವರು ತಲೆಗೆ ತಂದುಕೊಟ್ಟಂತಹ ಬಿಲ್ಲೆಗಳ ಪೈಕಿ ಕೆಲವೊಂದು ಬಿಲ್ಲೆಗಳನ್ನ ಜೋಡಿಸಿ ಇಟ್ಟು ಟಾಸ್ಕ್ ಮುಗಿಯೋವರೆಗೂ ಸಹ ಸ್ಪಂದನ ನನಗಿಂತ ಅಧಿಕವಾಗಿರುವಂತ ಬಿಲ್ಲೆಗಳನ್ನ ಜೋಡಿಸದೇ ಇರೋ ತರ ನಾನು ನೋಡ್ಕೊಂಡ್ರೆ ಸಾಕು, ಟಾಸ್ಕ್ ನಾನು ವಿನ್ ಆದಂಗೆ ಅಧಿಕವಾಗಿ ಬಿಲ್ಲೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬಿಲ್ಲೆಗಳನ್ನ ಜೋಡಿಸ್ಕೊಳ್ತಾ ಹೋಗೋದ್ರ ಬದಲಾಗಿ ಇಲ್ಲಿ ನನಗಿನ ಅಧಿಕವಾಗಿ ಸ್ಪಂದನ ಜೋಡಿಸದೇ ಇರೋ ತರ ನೋಡ್ಕೊಂಡ್ರೆ ಸಾಕು, ನಾನು ವಿನ್ ಆಗ್ತೀನಿ ಅನ್ನೋ ಒಂದು ಗೇಮ್ ಪ್ಲಾನ್ ನ ಇಲ್ಲಿ ರಾಶಿಕಾ ಅವ್ರು ಮಾಡಿದ್ದಾರೆ. ಟಾಸ್ಕ್ ನ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಆಗಿ ಯೋಚನೆ ಮಾಡಿದ್ದಾರೆ ರಾಶಿಕಾ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ನಮ್ಗೆ ಕಾಣಿಸ್ತಾ ಇದೆ, ಮೊದಲಿಗೆ ಏನೋ ಬಾತ್ರೂಮ್ ಏರಿಯಾ ಬಿಲ್ಲೆಗಳನ್ನ ಬೀಳಿಸೋದಕ್ಕೆ ಬಂದಂತಹ ರಾಶಿಕಾ ಅವರಿಗೆ ಅಲ್ಲಿ ಒಂದು ಸೋಫಾ ಅಂತ ಏನಿದೆ ನಮಗೆ ಬಾತ್ರೂಮ್ ಅಲ್ಲಿ ಅದನ್ನ ಅಡ್ಡ ಇಟ್ಟಿದ್ದಾರೆ. ಮೇ ಬಿ ಧ್ರುವಂತರ ಹೆಲ್ಪ್ ಮಾಡಿರ್ಬೋದು ಇಲ್ಲಿ ಅಡ್ಡ ಇಡೋಕೆ ಅಂತ ಹೇಳ್ಬೋದು. ಸೊ ಅಲ್ಲಿಂದಾನೆ ಇಲ್ಲಿ ರಾಶಿಕಾ ಅವರು ಚೆಂಡನ್ನ ಎಸಿತಾ ಇದಾರೆ ಅದನ್ನ ಬೀಳ್ಸಕ್ಕೆ ಅಂತಾನೆ ಹೇಳ್ಬೋದು ನಾವು. ನಂತರ ಇಲ್ಲಿ ರಾಶಿಕಾ ಅವರು ಸ್ಪಂದನವನ್ನ ಸೈಡ್ ಗೆಳ್ಕೊಂಡ್ ಬರ್ತಾ ಇದ್ರೆ ನಾನು ಒಂದು ಬಿಲ್ಲೆಯಲ್ಲಿ ತೆಗೆದುಕೊಂಡು ಆ ಒಂದು ಬಿಲ್ಲೆಗಳನ್ನ ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರೆ. ಇಲ್ಲಿ ಗೇಮ್ ನ ರೂಲ್ ಯಾವ ತರ ಇದೆ ಅಂದ್ರೆ, ಎದುರಾಳಿ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವ್ರು ಬೇಕಾದ್ರೆ ಎದುರಾಳಿ ಕಂಟೆಸ್ಟೆಂಟ್ ನ ಬಿಲ್ಲೆಗಳನ್ನ ಬೀಳ್ಸೋದು, ಬಟ್ ಕೈನಲ್ಲಿ ಟಚ್ ಮಾಡಿ ಬೀಳ್ಸೋತರ ಇಲ್ಲ ಅಂತ ಏನಾದ್ರು ಗೇಮ್ ಪ್ಲಾನ್ ಇಲ್ಲಿ ಇಟ್ಟಿರ್ಬೋದು. ಅದೇ ವಿಚಾರಕ್ಕೆ ಇಲ್ಲಿ ಕೈಯಿಂದ ಮುಟ್ಟಿ ಬೀಳ್ಸೋದಕ್ಕೆ ರಾಶಿಕಾ ಅವ್ರು ಪ್ರಯತ್ನ ಪಡ್ತಾ ಇಲ್ಲ, ಬೇರೆ ಒಂದು ವಸ್ತುಗಳನ್ನ ತೆಗೆದುಕೊಂಡು ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಮೊದಲಿಗೆ ಚೆಂಡನ್ನ ಎಸಿತಾರೆ, ನಂತರ ಇನ್ನೊಂದು ಬಿಲ್ಲೆಯನ್ನ ಎಸಿತಾರೆ, ನಂತರ ಕಿಚನ್ ಸಾರಿ ಇದು ಏನೋ ನಮಗೆ ಬಾತ್ರೂಮ್ ಏರಿಯಾದಲ್ಲಿ ಏನೋ ಒಂದು ಸೋಫ್ ತರನೋ ಇಲ್ಲ ಅಂದ್ರೆ ಒಂದು ಪರ್ಫ್ಯೂಮ್ ತರ ಇರುತ್ತೆ, ಆ ಒಂದು ಬಾಟಲ್ ಇಂದ ಬೀಳ್ಸೋದು ಪ್ರಯತ್ನ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ರಾಶಿಕಾ ಅವರು ಸ್ಪಂದನ ಅವರನ್ನ ಸೈಡ್ ಗೆ ತೆಗೆದುಕೊಂಡು ಬಂದು ಲಾಕ್ ಮಾಡ್ತಾ ಇರೋದು ಸಹ ನಮಗೆ ಕ್ಲಿಯರ್ ಆಗಿ ಪ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಅಂಡ್ ಧ್ರುವಂತ್ ಅವರು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಯಾವ್ದು ಟಾಸ್ಕ್ ಬಿಗ್ ಬಾಸ್ ಅವರು ನೀಡಿದ್ದು, ಬಿಲ್ಲೆಗಳನ್ನ ಜೋಡಿಸುವಂತ ಟಾಸ್ಕ್ ನೀಡಿದ್ದ ಇಲ್ಲಾಂದ್ರೆ ಕುಸ್ತಿ ಆಡುವಂತ ಟಾಸ್ಕ್ ನ ಬಿಗ್ ಬಾಸ್ ಅವರು ನೀಡಿದ ಅಂತ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದ್ದಾರೆ. ಹೌದು, ಯಾಕೆ ಅಂದ್ರೆ ಇಲ್ಲಿ ಇವ್ರಿಬ್ರು ಲಾಕ್ ಮಾಡ್ಕೊಬೇಕು, ಒಬ್ಬರ ಒಂದು ಏನೋ ಬಿಲ್ಲೆಗಳಿದೆ ಇನ್ನೊಬ್ರು ಬೀಳ್ಸ್ಬೇಕು ಅನ್ನೋ ಇದ್ರಲ್ಲಿ ಸ್ವಲ್ಪ ಅಗ್ರೆಸಿವ್ಲಿ ಫಿಸಿಕಲ್ ಆಗಿ ಆಡ್ತಾ ಇದಾರೆ ಅಂತ ಹೇಳ್ಬೋದು. ಅದೇ ವಿಚಾರಕ್ಕೆ ಇಲ್ಲಿ ಸ್ವಲ್ಪ ಫನ್ನಿ ವೇಲಿ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ ಅಂತ ಹೇಳ್ಬೋದು. ಅಂಡ್ ರಾಶಿಕಾ ಅವ್ರು ಹೇಳ್ತಾ ಇದ್ದಾರೆ ಏನು ಅಂದ್ರೆ, ಲಾಕ್ ಮಾಡ್ಕೊಂಡು ಒಂದ್ ಕಡೆ ಕುತ್ಕೋಬಹುದು ನಾನು ಅನ್ನೋ ತರ ರಾಶಿಕಾ ಅವ್ರು ಹೇಳ್ತಾ ಇದಾರೆ. ಮೇ ಬಿ ಉಸ್ತುವಾರಿ ಆಗಿರೋಂತ ಗಿಲ್ಲಿ ಅಥವಾ ಅಶ್ವಿನಿ ಗೌಡ ಅವರು ನೀವು ಲಾಕ್ ಮಾಡಂಗಿಲ್ಲ ಅಂದ್ರೆ ಫಿಸಿಕಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಂಗಿಲ್ಲ ಅಂತ ಏನಾದ್ರೂ ಇಲ್ಲಿ ಮಾತುಕತೆ ಬಂದಿರಬಹುದು. ಅದೇ ಉದ್ದೇಶಕ್ಕೆ ಇಲ್ಲಿ ರಾಶಿಕಾ ಅವರು ಧ್ವನಿಗೆ ಬರ್ತಾ ಇದೆ, ನಮ್ಗೆ ನಾನು ಲಾಕ್ ಮಾಡ್ಕೊಂಡು ಒಂದ್ ಕಡೆ ಕುತ್ಕೋಬಹುದು ಅನ್ನೋ ತರ ಹೇಳ್ತಾ ಇದಾರೆ. ಅಂಡ್ ಇಲ್ಲಿ ನಮ್ಗೆ ಆಲ್ನಲ್ಲಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಒಂದು ಲಾಕ್ ಅಥವಾ ನೆಕ್ಸ್ಟ್ ಒಂದು ಅಟ್ಯಾಕ್ ಅಂತ ಆದಾಗ ಆಲ್ನಲ್ಲಿ ಕಾಣಿಸ್ತಾ ಇದ್ದಾರೆ. ಮೇ ಬಿ ಸ್ಪಂದನ ಅವರು ಇಲ್ಲಿ ರಾಶಿಕಾ ಅವರ ಬಿಲ್ಲೆಗಳನ್ನ ಕೆಡಿಸೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ನಮ್ಗೆ ಇಲ್ಲಿ ಕಾಣಿಸ್ತಾ ಇದ್ದಾರೆ. ಕ್ಲಿಯರ್ ಆಗಿ ರಾಶಿಕಾ ಅವರು ಮೇಲ್ಗೈ ಸಾಧಿಸಿದ್ರೆ ಎಲ್ಲೂ ಸಹ ಸ್ಪಂದನ ಅವ್ರಿಗೆ ಅವಕಾಶನೇ ಮಾಡ್ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅಂಡ್ ರಾಶಿಕಾ ಅವರು ಇನ್ನೊಂದು ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಸ್ಪಂದನ ಅವರಿಗೆ ಡ್ಯಾಮೇಜ್ ಮಾಡುವಂತ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ನನ್ನ ಎನರ್ಜಿನೂ ಸಹ ನನಗೆ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ಅಂದ್ರೆ ಅಷ್ಟರ ಮಟ್ಟಿಗೆ ನಾನು ನಿನ್ ಮೇಲೆ ಎಫರ್ಟ್ ಸಹ ಆಗ್ತಾರೆ, ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಳಕ್ ನನಗೂ ಸಹ ಇಷ್ಟ ಇಲ್ಲ. ನೀನ್ ಹೆಂಗೋ ವೀಕ್ ಪ್ಲೇಯರ್, ನೀನ್ ಹೆಂಗೋ ಸಹ ಸೋಲ್ತೀಯ, ಜಸ್ಟ್ ನಿನ್ ಮೇಲೆ ನಾನು ನೀನ್ ಒಂದು ಟಾಸ್ಕ್ ನಲ್ಲಿ ಸೋದ್ರೆ ಸಾಕು ಅನ್ನೋದ್ರ ಮಟ್ಟಿಗೆ ಪವರ್ ಬಿಡ್ತಾ ಏನ ಅನ್ನೋ ತರ ಇಲ್ಲಿ ರಾಶಿಕಾ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ಮಿಡ್ ನೈಟ್ ಮಾತುಕತೆ ಮತ್ತೆ ಚರ್ಚೆಗಳಲ್ಲಿ ಈ ಒಂದು ಟಾಪಿಕ್ ನ ಧನುಷ್ ಜೊತೆ ಸ್ಪಂದನ ಮಾತಾಡ್ಬೇಕಾದ್ರೆ ಹೇಳಿದ್ದೆ,
ಸಿಕ್ಕಾಪಟ್ಟೆ ವೀಕ್ ಆಗಿ ಕಾಣಿಸ್ತಾ ಇದಾರೆ ಸ್ಪಂದನ ಅವರು ಅಂತ ಇಲ್ಲೇ ಗೊತ್ತಾಗ್ತಾ ಇದೆ. ಅಶ್ವಿನಿ ಗೌಡ ಸ್ವಲ್ಪ ಉತ್ತೇಜನ ನೀಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಉಸ್ತುವಾರಿಯಾಗಿ. ಸ್ಪಂದನ ನೀನು ಅಷ್ಟೊಂದು ವೀಕ್ ಇದೆಯಾ ಸ್ಪಂದನ, ಏನು ಟ್ರೈ ಮಾಡು, ಪ್ರಯತ್ನ ಪಡು ಅನ್ನೋ ತರ ಹೇಳ್ತಾ ಇದಾರೆ. ಇಲ್ಲಿ ಸ್ಪಂದನ ಅವ್ರ ಪಾಪ ನಕ್ಕೊಂಡು ಅವ್ರ ರಾಶಿಗೆ ಅವ್ರು ಲಾಕ್ ಮಾಡ್ಕೊಂಡಿದ್ರೆ ಅದ್ರೊಂದು ಇದ್ರೊಳಗಡೆ ಸಿಗಾಕೊಂಡಿದ್ದಾರೆ ಅಂತ ಹೇಳ್ಬೋದು. ಅವರು ತಾನೇ ಏನ್ ಮಾಡಕ್ ಆಗುತ್ತೆ, ಲಾಕ್ ಬಿಡ್ಸ್ಕೊಳಕ್ ಆಗ್ತಾರ, ನಗ್ತಾ ಇದಾರೆ ಅಂತ ಹೇಳ್ಬೋದು. ಧ್ರುವಂತು ಗಿಲ್ಲಿಯವರು ನೋಡ್ತಾನೆ ಇದಾರೆ ಪಾಪ ಏನ್ ಮಾಡ್ತಾರೆ ಅಂತ. ಅಂಡ್ ಇಲ್ಲಿ ರಾಶಿಕ್ ಅವ್ರು ಹೇಳ್ತಾ ಇದ್ದಾರೆ, ನಾನು ಬೇಡದೆ ಇದ್ ಮಾಡಕ್ ಹೋಗ್ತಾರೆ, ನೀನ್ ಮಾಡಕ್ ಬರ್ಬೇಡ ಏನೋ ಸ್ಪಂದನ ಅಂತ ಹೇಳ್ತಾ ಇದಾರೆ. ಅಂಡ್ ಫ್ರೋಮೋನ ಕೊನೆಯಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದಾರೆ, ಸ್ಪಂದನ ನೀವು ಇಷ್ಟು ದಿನ ಒಳಗಡೆ ಬಚ್ಚಿಟ್ಟಿರುವಂತ ಸತ್ಯನ ಹೊರಗೆ ತೆಗೀರಿ ಅನ್ನೋ ತರ ಇಲ್ಲಿ ಹೇಳ್ತಾ ಇದ್ದಾರೆ ಧ್ರುವಂತ್. ಇದು ಸರ್ಕಾಸ್ಟಿಕ್ ವೇಲ್ ಹೇಳ್ತಾ ಇದ್ದಾರೆ ಧ್ರುವಂತ್ ಅಂತಾನೆ ಹೇಳ್ಕೊಬಹುದು. ಯಾಕೆ ಅಂದ್ರೆ ನೀವು ನಾನು ಬಿಗ್ ಬಾಸ್ ಮೇಲೆ ಸಿಕ್ಕಾಪಡೆ ಚೆನ್ನಾಗಿ ಆಡ್ತಾ ಇದೀನಿ, ಗೇಮ್ ತುಂಬಾ ಸ್ಟ್ರಾಂಗ್ ಇದೀನಿ ಅಂತ ಹೇಳ್ತಾ ಇದ್ರೆ, ಇಷ್ಟು ದಿನ ನಿಮ್ ಒಳಗಡೆ ಏನ್ ಸತ್ಯ ಇದೆ, ಏನ್ ಪವರ್ ಇದೆ ಅದನ್ನ ಹೊರಗಡೆ ತೆಗೆದ್ಕೊಂಡ್ ಬನ್ನಿ. ರಾಶಿಕ್ ಅವರು ಒಂದೇನು ಲಾಕ್ ನಿಂದ ಬಿಡ್ಸ್ಕೊಂಬಂದು ನೀವು ಟಾಸ್ ನ ವಿನ್ ಆಗಿ ಅನ್ನೋ ತರ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾ ಇದ್ರ ಅಂತಾನೆ ಹೇಳ್ಬೋದು. ಅಂಡ್ ನಮ್ಗೆ ಧ್ರುವಂತ್ ಅವರು ಸ್ಪಂದನ ಅವ್ರಿಗೆ ಹೆಲ್ಪ್ ಮಾಡ್ತಾರ ಸರ್ ಫ್ರೋಮೋದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಸ್ಪಂದನ ಮತ್ತೆ ಧ್ರುವಂತ್ ಅವರ ಮಧ್ಯೆ ಅಷ್ಟರ ಮಟ್ಟಿಗೆ ಒಳ್ಳೆ ಸ್ನೇಹ ಇಲ್ಲದೆ ಇದ್ರು ಸಹ ಯಾಕೆ ಸ್ಪಂದನಗೆ ಧ್ರುವಂತ್ ಇಷ್ಟರ ಮಟ್ಟಿಗೆ ಸಹಾಯ ಮಾಡ್ತಾ ಇದಾರೆ ಅಂದ್ರೆ, ರಾಶಿಕಾಗೆ ಧ್ರುವಂತಗೆ ಅಷ್ಟರ ಮಟ್ಟಿಗೆ ಒಂದು ಬಾಂಡ್ ಅನ್ನೋದಿಲ್ಲ. ಮತ್ತೆ ಇಬ್ರು ಸಹ ಯಾವಾಗೂ ಸಹ ಒಬ್ರು ದೂಷಣೆ ಮಾಡ್ಕೊಳ್ತಾನೆ ಇರ್ತಾರೆ. ಇನ್ ಕೇಸ್ ಏನಾದ್ರು ರಾಶಿಕಾ ಅವರು ಕ್ಯಾಪ್ಟನ್ ಆದ್ರೆ ಮತ್ತೆ ಧ್ರುವಂತ್ ಮತ್ತೆ ರಾಶಿಕಾ ಮಧ್ಯೆ ಸ್ವಲ್ಪ ಒಂದು ಭಿನ್ನಾಭಿಪ್ರಾಯಗಳು ಬರಬಹುದು. ಅದೇ ಉದ್ದೇಶಕ್ಕೆ ಇಲ್ಲಿ ಸ್ಪಂದನ ಅಟ್ಲೀಸ್ಟ್ ರಾಶಿಕಾ ಮಟ್ಟಿಗೆ ಅಲ್ಲ ಸ್ವಲ್ಪ ಅವಾಗ ಹೋಗಾದ್ರೂ ಮಾತಾಡ್ತಾರಲ್ಲ ಸ್ಪಂದನ ವಿನ್ ಆಗಿ ಅನ್ನೋ ಉದ್ದೇಶ ಇಲ್ಲಿ ಧ್ರುವಂತರ ಕಡೆಯಿಂದ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಈಗಾಗಲೇ ನಿಮ್ಗೆ ಎಲ್ಲರೂ ಸಹ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನೀಡಿದ್ದೇನೆ. ಈ ಒಂದು ಟಾಸ್ಕ್ ನಲ್ಲಿ ಹೀನಾಯವಾಗಿ ಮುಗ್ಗರಿಸಿದ್ದಾರೆ ಸ್ಪಂದನ ಅವರು. ಸೊ ರಾಶಿಕಾ ಅವರು ಮುಂದೆಗೆ ಹೊರದಿದ್ದಾರೆ ಕ್ಯಾಪ್ಟನ್ ಸೀರೀಸ್ ನಲ್ಲಿ. ಸೊ ಅವ್ರು ಕ್ಯಾಪ್ಟನ್ ಆಗುವಂತ ಅವಕಾಶ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸೊ ಈಗ ಬಂದಿರುವಂತ ಪ್ರೋಮೋದಲ್ಲಿ ನಿಮಗೆ ಯಾವ್ದೆಲ್ಲ ವಿಚಾರಗಳು ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ, ನಿಜವಾಗ್ಲೂ ಬಿಗ್ ಬಾಸ್ ಮನೆಯಲ್ಲಿ ಸ್ಪಂದನ ಇರೋದಕ್ಕೆ ಅರ್ಹತೆ ಇದೆಯಾ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಕಡೆಯಿಂದ ಪ್ರೋಮೋ ರಿವ್ಯೂಸ್, ಎಪಿಸೋಡ್ ರಿವ್ಯೂಸ್ ಅಂಡ್ ಡೈಲಿ 24x7 ಲೈವ್ ಅಪ್ಡೇಟ್ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.